ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲಾಗಿ ಕಾಂಗ್ರೆಸ್ಸಿಂದ ತೇಜಸ್ವಿನಿ ಗೌಡ ಮೇಡಮ್ ಇದ್ದಾರೆ, ಮಾಜಿ ಪರಿಷತ್ನ ಸದಸ್ಯೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಮೋಹನ್ ವಿಶ್ವ ಅವರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ದೇವರಾಜ್ ಸರ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮೋಹನ್ ವಿಶ್ವ ಅವರೇ, ಮೋದಿಯವರು ಹಿಂದೂ ಮುಸ್ಲಿಂ ಅನ್ನುವಂಥ ವಿಚಾರಗಳನ್ನ ಸಬ್ಜೆಕ್ಟ್ಗಳಲ್ಲಿ ತರ್ತಾನೆ ಇರಲಿಲ್ಲ ತಮ್ಮ ಭಾಷಣದಲ್ಲಿ. ದ ಫಸ್ಟ್ ಟೈಮ್ ಅವರು 2 ಭಾಷಣಗಳಲ್ಲಿ ಈ ವಿಚಾರವನ್ನು ಪ್ರಸ್ತಾಪಕ್ಕೆ ತಂದರು. ಯಾಕೆ? ಕಾಂಗ್ರೆಸ್ ಹೇಳ್ತಾ ಇದೆ ಹತಾಶೆ, ಸೋಲಿನ ಭೀತಿ, ಅದಕ್ಕೋಸ್ಕರ ಈ ರೀತಿಯಾಗಿ ಈ ಹಂತಕ್ಕೆ ಬಂದಿದ್ದೀರಾ ಅಂತ. ಅರುಣ್, ಕಾಂಗ್ರೆಸ್ 543 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರೋದೇ 230 ಕ್ಷೇತ್ರದಲ್ಲಿ. ಯಾರಿಗಾಗಾದ್ರೆ ಸೋಲಿನ ಭೀತಿ, ಯಾರಿಗಾಗಾದ್ರೆ ಹತಾಶೆ? ಟಿಕೆಟ್ ಹಂಚಿಕೆಯಲ್ಲೇ ಹತಾಶೆ. ಕರ್ನಾಟಕದಲ್ಲೇನೆ ಕ್ಯಾಂಡಿಡೇಟ್ಗಳೇ ಇರಲಿಲ್ಲ ಅವ್ರಿಗೆ. ಎಲೆಕ್ಷನ್ ಟಿಕೆಟ್ ಹಂಚಿಕೆಯಲ್ಲೇ ಹತಾಶೆಯಾಗಿ ಸೋಲನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು. ಹಿಂದೂ ಮುಸ್ಲಿಂ ಮೀಸಲಾತಿ ವಿಚಾರ ಯಾಕೆ ಬಂದ್ರಿ? ಏನಕ್ಕೆ ಅಂತ ಹೇಳಿದ್ರೆ, ನೋಡಿ, ಕೆಲವೊಂದು ಸಮಯದಲ್ಲಿ ನೀವು ಕೆಲವೊಂದು ವಿಚಾರಗಳನ್ನ ಯಾವ ರೀತಿ ಅನ್ಯಾಯ ಮಾಡಿದೆ ಅನ್ನೋದನ್ನ ಹೇಳ್ಬೇಕಾಗ್ಬಿಡುತ್ತೆ. ಅದನ್ನೇ ಪ್ರಧಾನಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ. ಎಸ್ ಟೋಲ್ಡ್ ದ ಫ್ಯಾಕ್ಟ್ಸ್. ಅವ್ರೇನು ಸುಳ್ಳು ಹೇಳಿಲ್ವಲ್ಲ, ಇರೋ ನಿಜ ಅಂತಾನೆ ಹೇಳಿರೋದು. OBCಗಳ ಇತಿಹಾಸ ಹೇಳ್ಕೊಂಡ್ ಬಂದ್ರೆ ಇಡೀ ದೇಶದಲ್ಲಿ ಯಾವ ರೀತಿ ಮೋಸ ಮಾಡ್ತು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ 1953ರಲ್ಲಿ ಕಾಕಾ ಕಾಲೇಕರ್ ಕಮಿಟಿ ಫಸ್ಟ್ ಫಾರ್ಮ್ ಆಗುತ್ತೆ. ಏನಕ್ಕೆ? OBCಗಳ ಬಗ್ಗೆ ರಿಸರ್ವೇಷನ್ಗೆ ಬೇಕಾದಂಥ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅಂತ ಹೇಳಿ. 2 ವರ್ಷಕ್ಕೆ 1955ರಲ್ಲಿ ಕಾಕಾ ಕಾಲೇಕರ್ ಕಮಿಟಿ ರಿಪೋರ್ಟ್ ಕೊಟ್ಟಾಗ OBC ರಿಸರ್ವೇಷನ್ ಬಗ್ಗೆ ಅದನ್ನ ಜಾರಿ ಮಾಡಿದಿರಾ ಸೀಟ್ ಕೆಳಗಡೆ ಇಟ್ಕೊಂಡು ಕೂತ್ಕೊಳ್ತಾರೆ ನೆಹರು ಅವರು. ಅದಾದ ನಂತರ ಮತ್ತೆ 12 ವರ್ಷ ಆದ್ಮೇಲೆ ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಬರ್ತಾರೆ. ಇಂದಿರಾ ಗಾಂಧಿ ಅವರು ಕೂಡ ಈ ಕಾಕಾ ಕಾಲೇಕರ್ ಕಮಿಟಿ ವರದಿಯನ್ನ ಜಾರಿಗೆ ಮಾಡೋದಿಲ್ಲ. ಅದಾದ 6-7 ವರ್ಷಗಳ ನಂತರ ಮತ್ತೆ ಯಾವಾಗ ಅವ್ರು ಎಮರ್ಜೆನ್ಸಿ ಹೇರಿ ಸರ್ಕಾರ ಅವ್ರದ್ದು ಬೀಳುತ್ತೋ, ಮತ್ತೆ ನಮ್ಮ ಜನಸಂಘದ ಸರ್ಕಾರ ಬರುತ್ತಲ್ವಾ, ಆ ಸರ್ಕಾರದ ಅವಧಿನಲ್ಲಿ ನಿಮಗೆ ಮಂಡಲ್ ಕಮಿಷನ್ 79ರಲ್ಲಿ ಫಾರ್ಮ್ ಆಗುತ್ತೆ. ಫಸ್ಟ್ ಟೈಮ್ 79ರಲ್ಲಿ ಫಾರ್ಮ್ ಆಗಿ 80ರಲ್ಲಿ ರಿಪೋರ್ಟ್ ಬರುತ್ತೆ. ಆ ಮಂಡಲ್ ಕಮಿಷನ್ ವರದಿ ರಿಪೋರ್ಟ್ ಬರೋ ಟೈಮಿಗೆ ಮತ್ತೆ ಇಂದಿರಾ ಗಾಂಧಿ ವಾಪಸ್ ಬಂದಿರ್ತಾರೆ. ಆ ವರದಿಯನ್ನು ಸೀಟ್ ಕೆಳಗೆ ಹಾಕೊಂಡು ಕೂತ್ಕೊಳ್ತಾರೆ. 81ರಿಂದ 84 ಇಂದಿರಾ ಗಾಂಧಿ, 84ರಿಂದ 89, 90 ರಾಜೀವ್ ಗಾಂಧಿ, ಕಂಟಿನ್ಯೂಸ್ ಆಗಿ 10 ವರ್ಷ. ಈ 10 ವರ್ಷದಲ್ಲೂ ಅಷ್ಟೇ ಆ ರಿಪೋರ್ಟ್ನ ಮುಂದೆ ತಗೊಂಡು OBC ರಿಸರ್ವೇಷನ್ ಕೊಡೋದಿಲ್ಲ. ನೆಕ್ಸ್ಟ್ 1990ರಲ್ಲಿ ಬೇರೆ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪಾರ್ಲಿಮೆಂಟ್ ಅಲ್ಲಿ OBC ರಿಸರ್ವೇಷನ್ ಬಗ್ಗೆ ಪ್ರಸ್ತಾಪನೆ ಮಾಡಿದಾಗ ಆ ಬಿಲ್ನ ಮುಂದೆ ಇಟ್ಟಾಗ ಫಸ್ಟ್ ಓಪನ್ ಆಗಿ ಅಪೋಸ್ ಮಾಡಿದ್ದೆ ಮಿಸ್ಟರ್ ರಾಜೀವ್ ಗಾಂಧಿ. ಐ ಆಮ್ ಟೆಲಿಂಗ್ ಯು ಆನ್ ದ ಫ್ಯಾಕ್ಟ್. ಪಾರ್ಲಿಮೆಂಟ್ ಅಲ್ಲಿ ಅಪೋಸ್ ಮಾಡ್ತಾರೆ, ಫ್ಲೋರ್ ಆಫ್ ದಿ ಹೌಸ್ ನಲ್ಲಿ. ಅದಾದ ನಂತರ ಮತ್ತೆ PV ನರಸಿಂಹರಾವ್ ಅವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅದಾದ್ಮೇಲೆ ಮತ್ತೆ ಕಿಚ್ಡಿ ಗವರ್ನಮೆಂಟ್ ಬರುತ್ತೆ. ಮತ್ತೆ ಮನಮೋಹನ್ ಸಿಂಗ್ ಅವರು 10 ವರ್ಷ ಆಡಳಿತ ಮಾಡ್ತಾರೆ. ಎಲ್ಲೂ ಸಹ ಬರೋದಿಲ್ಲ, ಏನು ಇಂಪ್ಲಿಮೆಂಟ್ ಮಾಡಲ್ಲ. ಈ ರೀತಿಯಾಗಿ ಅವತ್ತಿನಿಂದ ಇವತ್ತಿನವರೆಗೂ OBCಗಳಿಗೆ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಮೋಸ ಮಾಡಿಕೊಂಡು ಬಂದಂತ ದೊಡ್ಡ ಇತಿಹಾಸನೇ ಇದೆ. ದಿಸ್ ಇಸ್ ನಾಟ್ ನ್ಯೂ. ಸುಮ್ಮನೆ ರಾತ್ರೋರಾತ್ರಿ ಎದ್ದು ಬಂದ್ಬಿಟ್ಟು 30 ವರ್ಷಗಳ ಹಿಂದೆ ಆಗಿರುವಂತಹ ವಿಚಾರವನ್ನ ರಾಜ್ಯಕ್ಕೆ ಬರೋದಾದ್ರೆ 94ರಲ್ಲಿ ಮೊಯ್ಲಿ ಅವರಿದ್ದಂತ ಸಂದರ್ಭದಲ್ಲಿ ಇದಕ್ಕೆ ಮೊದಲು ಬರುತ್ತೆ. ಅದಾದ ನಂತರ ದೇವೇಗೌಡರು ಇದನ್ನ ಜಾರಿಯನ್ನ ಮಾಡುವಂತದ್ದು ಇದೆ 94ರಲ್ಲಿ. ಫಸ್ಟ್ ಮೊಯ್ಲಿ ಅವರು ಅದಕ್ಕಾಗತ್ತೆ, ಬಟ್ ಜಾರಿ ಮಾಡಕ್ಕಾಗೋದಿಲ್ಲ. ದೇವೇಗೌಡರು ಬಂದ ತಕ್ಷಣ ಅದು ಜಾರಿ ಮಾಡ್ತಾರೆ. ಹಾಗಿದ್ದಾಗ 30 ವರ್ಷಗಳಿಂದ ಬಿಜೆಪಿ ವಿಚಾರದಲ್ಲಿ ಮಾತೆ ಧ್ವನಿನೇ ಎತ್ತಾನೆ. ಇವತ್ತು ಏಕಾಏಕಿಯಾಗಿ ಚುನಾವಣೆಯಲ್ಲಿ ವಿಚಾರ ಜ್ಞಾನೋದಯ ಆಯ್ತಾ? ದೇವೇಗೌಡರು ಪಕ್ಷ ಜೊತೆಗೆ ಇದ್ದೀರಾ ನೀವು? ಅರುಣ್, 94ರಲ್ಲಿ ನೀವು ಹೇಳ್ದಂಗೆ ಸಿದ್ದರಾಮಯ್ಯವರು ಅದನ್ನೇ ಹೇಳಿದ್ರು. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನ ಜಾರಿಗೆ ತರೋದು. ಅದಾದ ನಂತರ ಸಡನ್ ಆಗಿ ಇಮಿಡಿಯೇಟ್ ಆಗಿ ದೇವೇಗೌಡರ ಸರ್ಕಾರ ಬರುತ್ತೆ. ಅದನ್ನ ಅಧಿಕೃತವಾಗಿ ಅಂದ್ರೆ ಸಿಗ್ನೇಚರ್ ನೋಟಿಫಿಕೇಶನ್ ತರ್ತಾರೆ. ಅದ್ರ ಬಗ್ಗೆ JDS ವಕ್ತಾರ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅದಾದ ನಂತರ ನಾವು ಪೂರ್ಣಾವಧಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರದೇ 2008ರಲ್ಲಿ ಫಾರ್ ದ ಫಸ್ಟ್ ಟೈಮ್ ನಮ್ಗೆ ಅಧಿಕಾರ ಸಿಕ್ಕಿದ್ದೆ ಅವಾಗ. ಆಯ್ತಲ್ಲ? ಅಲ್ಲ, 2014ರ ಚುನಾವಣೆಯಲ್ಲಿ ನೆನಪಾಗಲ್ಲ, 2019ರ ಚುನಾವಣೆ ನೆನಪಾಗಲ್ಲ, ಏನಕ್ಕೆ ನೆನಪಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಯಾವಾಗ ನಾವು 2ನೇ ಬಾರಿಗೆ 2019ರ ಅಧಿಕಾರಕ್ಕೆ ಬರ್ತೀವೋ ಆಗ ನಮಗೆ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಈ 2B ನಲ್ಲಿ ಇದ್ದಂತ ಅಸಂವಿಧಾನಿಕ ಧರ್ಮಾಧಾರಿತ ಮೀಸಲಾತಿ ಇದೆಯಲ್ಲ, ಸಂವಿಧಾನದಲ್ಲಿ ಇಲ್ಲ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡೋದು ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ, ಅದನ್ನ ರದ್ದುಪಡಿಸಿ ನಾವು ಆ 4% ತೆಗೆದು 2% 2C ನಲ್ಲಿ ಒಕ್ಕಲಿಗರಿಗೆ 4% 6% ಮಾಡ್ತೀವಿ. 2% ಲಿಂಗಾಯತರಿಗೆ 5% ಅದನ್ನ 7% ಮಾಡ್ತೀವಿ. ನಾವು ಜಾರಿಗೆ ತರ್ತೀವಿ ಅದನ್ನ. ಯಾವಾಗ 2ನೇ ಸಲ ಅಧಿಕಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ
ಇದು ಅಷ್ಟೇ ನಿನ್ನೆ ಮೊನ್ನೆ ಚರ್ಚೆಗೆ ಬಂದಿರೋದಲ್ಲ, ಮೋದಿ ಅವರು ಹೇಳ್ತಿರೋದು. ನಾವಿಲ್ಲಿಗೆ ಯಾವಾಗ ಅಸಂವಿಧಾನಿಕವಾಗಿರುವಂತದನ್ನ ತೆಗೆದು ನಾವು ಒಕ್ಕಲಿಗರಿಗೆ ಲಿಂಗಾಯತರಿಗೆ ಕೊಡ್ತೀವಲ್ಲ, ತೇಜಸ್ವಿನಿ ಮೇಡಮ್, ಅದನ್ನ ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾರೆ. ಮುಸ್ಲಿಮರ ಮೇಲಿರುವಂತ ಪ್ರೀತಿಯಿಂದಾಗಿ ಕಾಂಗ್ರೆಸ್ ಈ ರೀತಿಯಾಗಿ ಓಲೈಕೆಗೋಸ್ಕರ ಮೀಸಲಾತಿ ಕೊಡ್ತಾ ಇದೆ ಅನ್ನೋದು ಬಿಜೆಪಿ ಬಹುದೊಡ್ಡ ಆರೋಪ. ಪದೇ ಪದೇ ಈ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಅರುಣ್ ವಿಶ್ವ ಅವರು ನೆಹರು ಬಗ್ಗೆ ಮಾತಾಡಿದ್ರು. ನಾನು ನೆಹರುಗಿಂತ ಹಿಂದಕ್ಕೆ ಹೋಗ್ತೀನಿ. ಬ್ರಿಟಿಷರ ಕಾಲದಲ್ಲಿ ನಮ್ಮ ಮೈಸೂರಿನ ಆದರ್ಶ ದೊರೆ ರಾಜ ಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯವರಿದ್ದಾಗ ಮಿಲ್ಲರ್ ಆಯೋಗದ ಮೂಲಕ ಮುಸಲ್ಮಾನರನ್ನ ಏನು ಒಂದು ರಿಲಿಜಿಯಸ್ ಮೈನಾರಿಟಿ ಅಲ್ಲ, ಹಿಂದುಳಿದ ವರ್ಗದವರು ಹಿಂದುಳಿದಿದ್ದಾರೆ ಅಂತ ಗುರುತಿಸೋದು ಮೊದಲು. ಸ್ವಾತಂತ್ರ್ಯ ನಂತರ ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಚಿನ್ನಪ್ಪ ರೆಡ್ಡಿ ಆಯೋಗ ಕೂಡ ಅದನ್ನ ಹಿಂದುಳಿದವರು ಅಂತ ಹೇಳ್ತಾರೆ. ಹಿಂದುಳಿದವರು ಅಂತ ಒಂದ್ ನಿಮಿಷ, ಹಿಂದುಳಿದವರು ಅಂತ ಹೇಳ್ತಾರೆ. ದೇವರಾಜ್ ಅರಸೂರವರು ಹಿಂದುಳಿದ ವರ್ಗದ ಪಟ್ಟಿಗೆ ಸಂವಿಧಾನದ 15 ಪರಿಚ್ಛೇದ 4, 16 ಪರಿಚ್ಛೇದ 4 ಮೂಲಕ ಮುಸಲ್ಮಾನರು ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅಂತ ಪಟ್ಟಿಗೆ ಸೇರಿಸ್ತಾರೆ. ಕೇವಲ ಮುಸಲ್ಮಾನರನ್ನ ಅಲ್ಲ, ಜೈನರು, ಸಿಖ್ಖರು, ಕ್ರೈಸ್ತರು, ಬೌದ್ಧರು ಎಲ್ಲ ಅಲ್ಪಸಂಖ್ಯಾತರನ್ನು ಕೂಡ ರಿಲಿಜಿಯಸ್ ಮೈನಾರಿಟಿ ಅಂತ ಯಾವತ್ತೂ ಕೂಡ ಕಾಂಗ್ರೆಸ್ ಪಟ್ಟಿಗೆ ಸೇರಿಸಿಲ್ಲ. ಹಿಂದುಳಿದ ವರ್ಗಗಳು ಅಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದದ್ದನ್ನ ಸ್ವಾತಂತ್ರ್ಯ ನಂತರದಲ್ಲಿ ಎಷ್ಟು ವರ್ಷಗಳ ಕಾಲ ತಾವೇ ಆಲೋಚನೆ ಮಾಡಿ, ಎಷ್ಟು ದಶಕಗಳ ಕಾಲ ತಾವು ಸರಿಯಾಗಿ ಗುರುತಿಸಿದ್ರಿ. ನನಗೆ ತುಂಬ ನಿರಾಶೆ ಅಥವಾ ವಿಷಾದ ಅನ್ನಿಸ್ತಕ್ಕಂಥದ್ದು, ವಕ್ತಾರರು ಮಾತನಾಡ್ತಕ್ಕಂಥದ್ದು, ಬಿಜೆಪಿಯ ಬೇರೆ ಲೀಡರ್ಸ್ ಮಾತನಾಡ್ತಕ್ಕಂಥದ್ದು ಬೇರೆ, ಅಥವಾ ಮಾನ್ಯ ದೇವೇಗೌಡ ಜಿ ಅವರು ಇವತ್ತು ಅವ್ರು ಮೈತ್ರಿ ಮಾಡ್ಕೊಂಡಿರ್ಬೋದು ಚುನಾವಣಾ ರಾಜಕಾರಣಕ್ಕೋಸ್ಕರ, ನಾನು ಅದನ್ನು ಟೀಕೆ ಮಾಡೋದಿಲ್ಲ. ಸ್ವತಃ ಮುಸಲ್ಮಾನರಿಗೆ 4% ನಾನು ಇಂಪ್ಲಿಮೆಂಟ್ ಮಾಡಿದೆ ಅಂತೇಳಿ ಕಳೆದ ಸಾರಿ ಕಹಳೆಯನ್ನು ಊದಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಓಲೈಕೆ ಮಾಡಿದಂಥ JDS ಪಾರ್ಟಿ ಇವತ್ತು ಸನ್ಮಾನ್ಯ ಮೊಯ್ಲಿಯವರ ಕಾಲದಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿದಾಗೆ ಮೊಯ್ಲಿ ಅವರು ಅವರಿಗೆ 4% ಮೀಸಲಾತಿಯನ್ನ ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಿ ಆಗಿದೆ. ಅದನ್ನ ನ್ಯಾಯ ಕೊಡಬೇಕು ಅಂದ್ರೆ ಅವರಿಗೆ ಮೀಸಲಾತಿಯನ್ನ ಸಂವಿಧಾನಿಕವಾಗಿ ಕೊಡಬೇಕು ಅಂತೇಳಿ ಹೇಳ್ತಾರೆ. ದೇವೇಗೌಡಜಿಯವರು ಬಂದಾಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಅವತ್ತು ಒಂದು ನೀತಿಯನ್ನು ಅನುಸರಿಸ್ತೀರಾ, ಇವತ್ತು ಮೈತ್ರಿ ಆಗಿದ್ದೀರಾ ಅಂತ ಒಂದು ನೀತಿಯನ್ನು ಅನುಸರಿಸ್ತೀರಾ. ನೀವು ಮುಸಲ್ಮಾನರ ಬಗ್ಗೆ ಸುರಿಸಿದ್ದು ಮೊಸಳೆ ಕಣ್ಣೀರು JDSನವರು. ಮುಸಲ್ಮಾನರ ಓಟಿಗೋಸ್ಕರ ನೀವಿಷ್ಟೂ ದಿನಗಳ ಕಾಲ ಅವರ ಭಾವನಾತ್ಮಕ ಜೊತೆ ಆಟ ಆಡಿದ್ದೀರಿ ಅನ್ನೋದನ್ನ ಇವತ್ತು ಹೇಳ್ತಾ ಇದ್ದೀರಾ. ಪ್ರೈಮ್ ಮಿನಿಸ್ಟರ್ ಒಬ್ಬರು, ನಾನು ಹೇಳ್ತೀನಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಯಾವ ಹೃದಯದಿಂದ ಮಾತನಾಡಿದ್ದೀರಿ? ನಿಮ್ಮ ಮಾತಿಗೂ ನಾಲಿಗೆಗೂ ಹಾಗಾದ್ರೆ ಸಂಬಂಧ ಇಲ್ವಾ? ಸರ್ವಸ್ಪರ್ಶಿ ಸರ್ವವ್ಯಾಪಿ ಯಾರಿಗೆ ಹೇಳ್ತಾ ಇದ್ದೀರಾ? ಹಿಂದುಳಿದ ವರ್ಗದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈ ನಾಡಿನಲ್ಲಿರ್ತಕ್ಕಂಥ ಕೃಷಿಕರು, ಒಕ್ಕಲಿಗ ಸಮಾಜ ನಾವು ಹಿಂದುಳಿದಿದ್ದೀವಿ. ಈ ನಾಡಿನಲ್ಲಿರ್ತಕ್ಕಂಥ ಲಿಂಗಾಯತರು ನಾವು ಹಿಂದುಳಿದಿದ್ದೀವಿ. ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಇದ್ದ ಮಾತ್ರಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಇದರಲ್ಲೂ ಸೇರಿದ್ರು ನಮಗಿಂತ ಹಿಂದುಳಿದಿದ್ದಾರೆ, ನಮಗಿಂತ ದುಸ್ಥಿತಿಯಲ್ಲಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಸಂವಿಧಾನ ಏನ್ ಹೇಳಿದೆ, ಸರ್ವ ರೀತಿಯಲ್ಲೂ ಎಲ್ಲರಿಗೂ ಸಮಾನವಾದ ಒಂದು ಧರ್ಮಾಧಾರಿತ ಇಲ್ಲ. ಇಟ್ ಈಸ್ ನಾಟ್ ಅ ರಿಲಿಜಿಯಸ್ ರಿಸರ್ವೇಶನ್ ಅಲ್ಲ, ರಿಲಿಜಿಯಸ್ ಮೈನಾರಿಟಿ ರಿಸರ್ವೇಶನ್ ಅಲ್ಲ. ಅರಸು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮೊದಲು ಮಿಲ್ಲರ್ ಕಮಿಷನ್ ಮಾಡಿದ್ದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ, ನಂತರ ಚಿನ್ನಪ್ಪ ರೆಡ್ಡಿ ಮತ್ತು ವೆಂಕಟಸ್ವಾಮಿ ಆಯೋಗದಲ್ಲೂ ಕೂಡ ಈ 4% ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ KPCC ಅಧ್ಯಕ್ಷರು DCM ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿಜೆಪಿಯವರಿಗೆ ಇವತ್ತು 400 ಬರ್ತೀವಿ ಅನ್ನುವ ಆತ್ಮವಿಶ್ವಾಸ ಇದ್ದಿದ್ರೆ, ಕರ್ನಾಟಕದಲ್ಲಿ ಗೆಲ್ತೀವಿ ಅನ್ನುವ ಆತ್ಮವಿಶ್ವಾಸ ಇಲ್ದಿದ್ರೆ ಈ ದುಸ್ಥಿತಿ ಬರ್ತಿರ್ಲಿಲ್ಲ. ಈ ಭಾವನಾತ್ಮಕ ಆಟಗಳು ನಡೆಯೋದಿಲ್ಲ. ಜನ ಬುದ್ಧಿವಂತರಿದ್ದಾರೆ, ಜನ ವಿದ್ಯಾವಂತರಿದ್ದಾರೆ. ಅದರಿಂದ ನೀವೇನೇ ಹೇಳಿದ್ರು ಕೂಡ ತೊಂದರೆ ಏನಿಲ್ಲ. ಇನ್ನೊಂದು ವಾರ ನೀವೇನ್ ಬೇಕಾದ್ರೂ ಹೇಳಿ. ಕಾಂಗ್ರೆಸ್ ನ್ಯಾಯ ಸಿಗುತ್ತೆ. ದೇವೇಗೌಡರು ಲಾಸ್ಟ್ ಎಲೆಕ್ಷನ್ ಅಲ್ಲೂ ಕೂಡ ಹೇಳಿದ್ದಿದ್ದೇನೆ, ಮುಸ್ಲಿಮರ ಓಲೈಕೆಗೋಸ್ಕರ ಅವರು ಹೇಳಿದ್ದಾರೆ. ಇಲ್ಲ ಅಂತ ಹೇಳಕ್ಕಾಗಲ್ಲ, 4% ನಾನೇ ಕೊಟ್ಟಿದ್ದು ಅಂತ ಹೇಳ್ಕೊಂಡು ಮೋದಿ ಅವರು ಹೇಳ್ತಾ ಇರುವಂತ ವಿಚಾರಕ್ಕೆ ಏನ್ ಸ್ಟ್ಯಾಂಡ್? ಖಂಡಿತವಾಗಿ ಈಗಾಗಲೇ ಶ್ರೀಯುತ ಮೋಹನ್ ವಿಶ್ವ ಅವರು ಹೇಳಿದಂತೂ ಅಕ್ಷರಶಃ ಸತ್ಯ. ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಆತ್ಮವಂಚನೆಯನ್ನು OBC ವಿಷಯದಲ್ಲಿ ಮಾಡ್ಕೊಂಡಿದೆ. ಆತ್ಮವಂಚನೆಯನ್ನು ಮಾಡ್ಕೊಂಡು ಮಾತಾಡ್ತಾವ್ರೆ. ಯಾಕೆಂತಂದರೆ OBC ಅವರಿಗೆ ರಿಸರ್ವೇಷನ್ಸ್ ಕೊಡಬೇಕು, ಹಿಂದುಳಿದವರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ದೇಶದ ಇತಿಹಾಸದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಇವರ ನಡೆ ಇತ್ತಾ?
ಅಪ್ಪಿತಪ್ಪಿಯೂ ಇರಲಿಲ್ಲ ಇವರನ್ನು. 1990ರಲ್ಲಿ ವಿ ಪಿ ಸಿಂಗ್ ಅವರು ಜನತಾ ಪರಿವಾರ ಸರ್ಕಾರ ಬಂದಾಗ ಕೊಟ್ಟಂಥದ್ದು ಹಿಂದುಳಿದ ವರ್ಗದವರಿಗೆ 27% ರಿಸರ್ವೇಷನ್ಸು, ಅದೇ ಇವತ್ತಿನ ದಿವಸ ಇರತಕ್ಕಂಥದ್ದು. ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಪಾತ್ರ ಇಲ್ಲವೇ ಇಲ್ಲ. ಹಿಂದುಳಿದವ್ರ ಬಗ್ಗೆ ರಾತ್ರೋರಾತ್ರಿ ಇವತ್ತಿನ ದಿವಸ ಇವರಿಗೆ ಬಂದಿರತಕ್ಕಂಥದ್ದು ಪ್ರೇಮ, ಚುನಾವಣೆ ದೃಷ್ಟಿಯಿಂದ ಬಂದಿರತಕ್ಕಂಥ ಪ್ರೇಮ ಅಷ್ಟೇ ಹೊರತು ಹಿಂದುಳಿದವರಿಗೆ ರಿಸರ್ವೇಷನ್ಸ್ ಕೊಡಬೇಕು ಅಂತಕ್ಕಂಥದ್ದು ಇತಿಹಾಸದಲ್ಲಿ ಯಾವತ್ತಿತ್ತು? ಒಂದು ಪ್ರಶ್ನೆ. ಇದು ಸತ್ಯ, ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ಗೋಚರವಾದಂಥ ಸತ್ಯ, ನಗ್ನ ಸತ್ಯ ಇದು. ಮತ್ತು ಎರಡನೇದಾಗಿ ಮುಸ್ಲಿಮರ ಬಗ್ಗೆ ಮಾತನಾಡ್ತಾರಲ್ಲ, ಸಾಚಾರ ವರದಿ ಬಂದು ಇದೇ ಸರ್ಕಾರ ಮಾಡಿದಂಥ ಸಾಚಾರ ವರದಿಯನ್ನು ಇವರು ಇಂಪ್ಲಿಮೆಂಟ್ ಮಾಡಿದ್ರ? ಇವತ್ತು ಮಾತ್ರ ಮುಸ್ಲಿಮರು ಇವ್ರ ಕಣ್ಣು ಕಾಣಿಸ್ತಾವ್ರೆ. ರಾತ್ರೋರಾತ್ರಿ ಯಾಕೆ ಈ ವಿಷಯ ಚರ್ಚೆಗೆ ಬಂತು ಅಂತಾರೆ, ಮತ್ತೆ ಹೇಗೆ ಅದನ್ನು ಮರೆಮಾಚಿ ಮಾತನಾಡ್ತಾವ್ರೆ ನನ್ನ ಕಾಂಗ್ರೆಸ್ ವಕ್ತಾರಿಯವರು. ಏನಪ್ಪ ಅಂತಾರೆ, ರಾತ್ರೋರಾತ್ರಿ ಚರ್ಚೆನೇ ಮಾಡಿದೆ ಇವತ್ತಿನ ದಿವಸ ರಾಷ್ಟ್ರೀಯ ಹಿಂದುಳಿದ ವರ್ಗಕ್ಕೆ ಗೋಪ್ಯವಾಗಿ ಪತ್ರ ಬರೆಯುವಂಥ ಅಗತ್ಯ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಿತ್ತು? ಗೋಪ್ಯವಾಗಿ ಯಾಕೆ ಬರೀಬೇಕಾಗಿತ್ತು? ಚರ್ಚೆ ಮಾಡಬಹುದಾಗಿತ್ತಲ್ವಾ? ಕೊಡಿ, ಎಲ್ಲರಿಗೂ ಕೊಡಿ. ಯಾರ್ಯಾರು ಹಿಂದುಳಿದಿರ್ತಾರೋ ದಯವಿಟ್ಟು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಸಹ ಹಿಂದುಳಿದಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಆ ರಿಸರ್ವೇಷನ್ ಮೂಲಕ ಮುಂದೆ ತರತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಬಗ್ಗೆ ನಮ್ಮದು ತಕರಾರಿಲ್ಲ. ಆದರೆ ನಿಮ್ಮ ನಡೆ ಇದೆಯಲ್ಲ, ಚುನಾವಣೆಯನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ಪ್ರತಿ ಸಲನೂ ಸಹ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಿಜವಾಗಿಯೂ ಚುನಾವಣೆಯನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ಮೊಸಳೆ ಕಣ್ಣೀರು ಹಾಕೊಂಡು ಹೋಗ್ತಕ್ಕಂಥವ್ರು ಇವರು. ಎಂದೂ ಸಹ ಹಿಂದುಳಿದವ್ರ ಬಗ್ಗೆ ಯೋಚನೆ ಮಾಡಿದವರಲ್ಲ, ಮುಸ್ಲಿಮರ ಬಗ್ಗೆ ಯೋಚನೆ ಮಾಡಿದವರಲ್ಲ. ಸಾಚಾರ ವರದಿ ಬಂದು 20 ವರ್ಷ 30 ವರ್ಷ ಹಾಗೆ ಕೊಳಿತಾ ಬಿದ್ದಿದೆ. ಅಪ್ಪಿತಪ್ಪಿ ಮಾತಾಡಲಿಲ್ಲ ಅವತ್ತಿನ ದಿವಸ. ಮಾಡಿದಂಥವ್ರು ಸನ್ಮಾನ್ಯ ದೇವೇಗೌಡರು, ಅದು ಬೇರೆ ಪ್ರಶ್ನೆ. ಈಗ ಅದನ್ನ ನಾನು ಪ್ರಶ್ನೆ ಮಾಡಲಿಲ್ಲ. ಹೇಳ್ತಿದ್ದಿಲ್ಲ, ನಿಮ್ಮ ನಡೆ ತಪ್ಪು. ನೀವು ಹೇಳಿದ್ದೇನು ನಿಮ್ಮ ಸಾರಿ ಕಂಪ್ಲೀಟ್ ಮಾಡ್ತೀನಿ ಸರ್. ಇದೆಲ್ಲ ಪ್ರಧಾನಿಗಳು ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡಾಗ ಈಗ ದೇವೇಗೌಡರು ಮಾಡಿದ ತಪ್ಪು ಆಗಿದೆ. ದೇವೇಗೌಡರು ಮಾಡಿದ್ದು ತಪ್ಪು ಸರಿ ಅನ್ನೋ ಪ್ರಶ್ನೆ ಇಲ್ಲ. ಇವತ್ತಿನ ದಿವಸ ಏನಾಗಿದೆ, ಚಿನ್ನಪ್ರಡ್ಡಿ ಆಯೋಗ ಅದನ್ನ ಈಗ ತಗೊಂಡಿದ್ದೇನಾಗಿದೆ, ಜೆಡಿಎಸ್ ತಗೊಂಡೆ ತಾನೇ ಕೊಟ್ಟಿದ್ದು. ಅದನ್ನ ಕೊಟ್ಟಿದ್ದಾಯ್ತು. ಈಗ ಮೋದಿ ಅವರು ವಿರೋಧ ಮಾಡ್ತಾ ಇದ್ದಾರಲ್ಲ. ಮೋದಿ ಅವರು ಅದನ್ನೆಲ್ಲ ಹೇಳ್ತಿರೋದು. ಸನ್ಮಾನ್ಯ ಮೋದಿ ಅವರು ಹೇಳ್ತಿರ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ರಾತ್ರೋರಾತ್ರಿ ಗೌಪ್ಯವಾಗಿ ಪತ್ರ ಬರೆಯುವ ಅಗತ್ಯ ಏನಿತ್ತು? ಅದ್ರ ನಿಮ್ಮ ನಡೆ ಏನೋ, ಇಡನ್ನ ಜೆಂಡಾ ಏನೋ ಇಟ್ಕೊಂಡಿದ್ರೆ ನೀವು. ನಾವು ಹೇಳ್ತಕ್ಕಂಥದ್ದೇನು, ಮುಸ್ಲಿಮರು ಕೊಡಿ ಅಥವಾ ಇನ್ನೊಬ್ರು ಕೊಡಿ ಮತ್ತೊಬ್ರು ಕೊಡಿ ಅಂತಲ್ಲ. OBC ಗೆ ಏನು ರಿಸರ್ವೇಷನ್ಸ್ ಇದೆ ಅದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಆಲ್ಟರ್ ಮಾಡಬೇಡಿ, ಅದರಲ್ಲಿ ಬದಲಾವಣೆ ತರಬೇಡಿ. ಇನ್ನು ಬೇಕಾದ್ರೆ ಹೆಚ್ಚಿಗೆ ಮಾಡಿ ಕಡಿಮೆ ಮಾಡಬೇಡಿ. SC STಗಳಿಗಿರ್ತಕ್ಕಂಥ ರಿಸರ್ವೇಷನ್ಸ್ ಏನಿದೆ ಇನ್ನು ಬೇಕಾದ್ರೆ ಹೆಚ್ಚಿಗೆ ಮಾಡಿ ಕಡಿಮೆ ಮಾಡಬೇಡಿ. ಅದನ್ನ ಆ ರೀತಿ ಇಟ್ಕೊಂಡು ನೀವು ಮುಂದೆ ಕಾರ್ಯಕ್ರಮ ಹಾಕೋತೀವಿ ಅಂತ ರಾಜ್ಯದ ಮುಂದೆ ಹೇಳ್ಬೋದಾಗಿತ್ತಲ್ವಾ? ಗೋಪ್ಯವಾಗಿ ರಾಷ್ಟ್ರೀಯ ಹಿಂದುಳಿದ ವರ್ಗ ಆಯೋಗಕ್ಕೆ ಬರಬಿಟ್ಟು ಇವ್ರನ್ನ OBC ಸೇರಿಸಿ ಅಂತ ಯಾಕೆ ಬರೀಬೇಕಾಗಿತ್ತು ಇವರು? ಒಂದು ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ, ಚರ್ಚೆಯನ್ನ ಒಂದ್ ಕಡೆಗೆ OBC ವಿಚಾರದಲ್ಲಿ ಕಾಂಗ್ರೆಸ್ ಹಿಂದೆ ಕೂಡ ಅದಕ್ಕೆ ತೆಗೆದುಕೊಂಡಿರಲಿಲ್ಲ ಸ್ಟ್ಯಾಂಡ್ ಅನ್ನ. ಆದ್ರೆ ಈಗ ಏಕಾಏಕಿಯಾಗಿ OBC ಬಗ್ಗೆ ಕಾಂಗ್ರೆಸ್ಸಿಗೂ ಕೂಡ ಪ್ರೀತಿ ಬಂದಂಗಿದೆ. ಮುಸ್ಲಿಂ ವಿಚಾರದಲ್ಲಿ ನೇರವಾಗಿ ಟಾರ್ಗೆಟ್ ಅನ್ನ ಮಾಡಿಕೊಂಡು ಈ ಬಾರಿ ಅಖಾಡಕ್ಕೆ ಇಳಿದಿರುವಂತಹ BJP ಏನು ಉದ್ದೇಶವನ್ನು ಇಟ್ಕೊಂಡಿದೆ? ಲೋಕಲ್ ಅಲ್ಲಿ ಮಾತನಾಡ್ತಾ ಇದ್ದಿದ್ದು ಬೇರೆ ಇತ್ತು, ಬಟ್ ಟಾಪ್ ಅಲ್ಲಿರುವಂಥ ಲೀಡರ್ ಮಾತನಾಡಕ್ಕೆ ಶುರು ಮಾಡಿದ್ದಾರೆ ಅಂತಂದಾಗ ಸಮಥಿಂಗ್ ವೆಂಟ್ ರಾಂಗಾ, ಇಲ್ಲ ಡೈರೆಕ್ಷನ್ ಬೇರೆ ಕಡೆ ಕೊಡ್ತಾ ಇದ್ದಾರಾ?